ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರಾದರೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ಭಾಗ್ಯ ಅಂತೇಳ್ಬಿಟ್ಟು, ವಯಸ್ಸು 43 ವರ್ಷ ಕಂಪ್ಲೀಟ್ ಆಗಿದೆ. ಊರು ಅಂಕೋಲಾ ಭಾಗದವಳು. ಕೆಲಸ ಮಾತ್ರ ಟೀಚರ್ ಆಗಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ಗಂಡನಿಗೆ ಶೀಘ್ರಸ್ಖಲನ ಸಮಸ್ಯೆ ಇದೆ, ಮಾಡೋದು ಕಮ್ಮಿ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬಯಕೆ ಹುಡುಗರ ಜೊತೆ ಚೆನ್ನಾಗಿ ಗುದ್ದಿಸಿಕೊಂಡಿರಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ನೆಕ್ಸಾನ್ EV ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಮಾಡ್ತಾ ಇಲ್ಲ, ಬನ್ನಿ ಕೊಡ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಸೊ ಫಸ್ಟ್ ಒನ್ನು, ಗಂಡ ದಿನ ರಾತ್ರಿ ಚೆನ್ನಾಗಿ ಮಾಡ್ತಾನೆ, ಆದರೆ ಮಾಡೋದು ಮಾತ್ರ ಕೇವಲ 2 ನಿಮಿಷ ಅಂತೇಳಿ ರೀಸನ್ ಕೊಟ್ಟಿರೋದು. ನಾನು ಹೇಳಿದ್ದಾಗಲ್ಲ, ಅವರು ಕೆಲಸ ಮಾಡೋದಿಲ್ಲ ಅಂತೇಳಿ ಹೇಳ್ಕೊಂಡಿರೋದು. ಆದರೆ 2 ನಿಮಿಷ ಯಾರಿಗೆ ಸಾಲಾಗುತ್ತೆ, ನೀವೇ ಯೋಚನೆ ಮಾಡಿ ಹೇಳಿ. ಇನ್ನು ಬೇರೆಯವರಿಗೆ ಕೊಡೋಣ ಅಂದರೆ ನಂಬಿಕಸ್ಥ ಗಂಡು ಸಿಗ್ತಾಯಿಲ್ಲ, ಹಾಗಾಗಿ ಆನ್ಲೈನ್ ಹುಡುಕಾಟ ಮಾಡ್ತಾಯಿದ್ದೀನಿ, ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಗಂಡ ಮಾಡ್ತಾಯಿಲ್ಲ, ಬನ್ನಿ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆಯೇ ಗುಣ ಮತ್ತು ನಡತೆ ಹೀಗಿದ್ದರೆ ಎತ್ತೆ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್ನು, ಕೆಳಗಿನ ಕಪ್ಪು ಭಾಗ ಚೀಪಿ ಸ್ವಚ್ಛ ಮಾಡೋರಿದ್ದರೆ ತುಂಬಾ ಇಷ್ಟಪಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಮುಜುಗರ ಪಟ್ಟುಕೊಳ್ಳುವ ಗಂಡಸರು ಯಾವುದೇ ಕಾರಣಕ್ಕೆ ಸಂಬಂಧವನ್ನು ಬೆಳೆಸೋದಕ್ಕೆ ಹೋಗೋದಿಲ್ಲ. ಮೂರನೇದು, ಹೇಳಿದ ಜಾಗಕ್ಕೆ ಡೌ ಮಾಡೋಂಗಿಲ್ಲ, ಬೇಗನೆ ಬಂದು ಮಾಡಬೇಕಾಗುತ್ತೆ. ಏನೋ ಹಣದ ಬಗ್ಗೆ ಆಸೆ ಇದ್ದರೆ ಅಂಥವರ ಸಂಬಂಧ ಬೇಡವೇ ಬೇಡ ಅಂತೇಳಿ ಕಂಡೀಷನ್ ಹಾಕಿರೋದು. ಇಷ್ಟಪಡೋರು ಮಾತ್ರ ಕಾಲ್ ಮಾಡಿ, ಇಲ್ಲದೇ ಇದ್ದವರು ಹೋಗ್ಬೋದು ಅಂತೇಳಿ ಇದಿಷ್ಟು ಇವಳಿಗೆ ಬೇಕಾಗಿರುವ ಗಂಡಿನ ಗುಣ ಮತ್ತು ನಡತೆ ಯಾವ ರೀತಿಯಾಗಿರಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಟಾಟಾ ನೆಕ್ಸಾನ್ EV XD+ LUX ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓರಿಯು ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು ಸೆಪ್ಟೆಂಬರ್ 2021 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಫ್ಯೂಯಲ್ ಟೈಪ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಅಂತೇಳಿ ತಿಳಿಸಿದ್ದಾಳೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 42,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇರುವಂಥದ್ದು. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸ್ಬೋದು. ಇಲ್ಲಾಂದರೆ ಕಮೆಂಟ್ ಮೂಲಕ ಕೂಡ ನೀವು ನಿಮ್ಮ ನಿರ್ಧಾರವನ್ನು ತಿಳಿಸಿ. ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಕೂಡ ತಿಳಿಸಿದ್ದಾಳೆ.